ಇದೇ ನಿಜವಾದ ಧ್ಯಾನ. ಈ ಧ್ಯಾನದ ಮುಂದೆ ಯಾವ ಧ್ಯಾನನೂ ಇಲ್ಲ. ನಿಮ್ಗೆ ಯಾವುದೇ ಕ್ಲಾಸಸ್ ಬೇಕಾಗಿಲ್ಲ. ಇದಕ್ಕೆ ಏನು ಅಂದರೆ ಒಂದು ಹಂಬಲ ಬೇಕು ಅಷ್ಟೇ. ನಾನೇ ದೇವರು, ಮನುಷ್ಯನೇ ದೇವರು ಅಂತ ಹೇಳಿ. ಅಂಥವ್ರು ಒಂದು ಸಲ ಬ್ರಹ್ಮಾಂಡವನ್ನು ನೋಡಿದರೆ ಯಾವಾಗ ನಮ್ಮ ಮನಸ್ಸಿಗೆ ಈ ಒಂದು ಸತ್ಯ ಗೊತ್ತಾಗುತ್ತೋ, ಮನಸ್ಸಲ್ಲಿ ಏಳುವ ಅಲೆಗಳೆಲ್ಲ ಶಾಂತವಾಗ್ತವೆ. ಯಾವಾಗ ಇವತ್ತು ಹಲವಾರು ಜನ ಧ್ಯಾನ ಮಾಡ್ತಾ ಇದ್ದಾರೆ. ಇವಾಗ ಟ್ರೆಂಡಿಂಗಲ್ಲಿರೋದು ಧ್ಯಾನ ಮಾಡಿದ್ರೆ ನಮಗೆ ಎಲ್ಲ ಸಿಕ್ಬಿಡುತ್ತೆ, ಎಲ್ಲ ದುಃಖಗಳು ಮರೆಯಾಗ್ತವೆ, ಎಲ್ಲ ನೋವುಗಳು ಮರೆಯಾಗ್ತವೆ, ಅದರಲ್ಲಿ ಏನೋ ಒಂದು ನಮಗೆ ಸಿಗುತ್ತೆ, ಅದು ಎಲ್ಲವನ್ನು ದೂರ ಮಾಡುತ್ತೆ, ನಮಗೊಂದು ಶಾಂತಿ ಕೊಡುತ್ತೆ ಅಂತ ಹೇಳಿ ಎಷ್ಟೋ ಜನ ಭಾವಿಸಿರ್ತಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅನ್ನೋದು ಏನಾಗಿದೆ ಅಂತಂದ್ರೆ, ಮನಸ್ಸಿನಲ್ಲಿ ಸಾಕಷ್ಟು ಒತ್ತಡಗಳಿರ್ತವೆ, ಅವನ್ನ ಹೊರ ಹಾಕೋದಕ್ಕೋಸ್ಕರ ಎಷ್ಟೋ ಜನ ಧ್ಯಾನ ಮಾಡ್ತಾ ಇರ್ತಾರೆ. ಅಂದ್ರೆ ಮಾನಸಿಕ ಆರೋಗ್ಯಕ್ಕೋಸ್ಕರ ಇವತ್ತು ಧ್ಯಾನವನ್ನ ಉಪಯೋಗಿಸ್ತಾ ಇದ್ದಾರೆ ಹಲವಾರು ಜನ. ಇವತ್ತು ಯಾಕೆ ಧ್ಯಾನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತಂದ್ರೆ ಮೇನ್ ರೀಸನ್ ಇದೆ. ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಚೆನ್ನಾಗಿರೋದಿಲ್ಲ, ಇಲ್ಲಾಂದ್ರ ಕೆಲಸದ್ದು ಒತ್ತಡ ಇರುತ್ತೆ, ಹೀಗೆ ಏನಾರು ಒಂದು ಒತ್ತಡ ಇದ್ದೇ ಇರುತ್ತೆ. ಈ ಒಂದು ಒತ್ತಡದಲ್ಲಿ ಅವನಿಗೆ ಸ್ವಲ್ಪ ನೆಮ್ಮದಿ ಬೇಕು. ಆಗ ಎಲ್ಲರೂ ಹುಡ್ಕೊಳ್ಳೋದೆ ಧ್ಯಾನನ. ಹಾಗಾದ್ರೆ ಧ್ಯಾನ ಅನ್ನೋದು ಇದಕ್ಕೆ ಮಾತ್ರ ಸೀಮಿತನಾ? ಇಲ್ಲ. ಧ್ಯಾನಕ್ಕೆ ತುಂಬಾನೇ ದೊಡ್ಡದಾದ ಒಂದು ಅರ್ಥ ಇದೆ. ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಹಾಕೊಳ್ಳಿ, ಧ್ಯಾನ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಧ್ಯಾನ ಅಂದ್ರೆ ಏನು? ನೋಡಿ, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಪ್ರಾಕ್ಟೀಸು, ಅದು ಇದು ಎಲ್ಲದನ್ನು ಬಿಡಿ. ಒಂದು ಏನಾದ್ರು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಪದ ಇದೆ ಅಂತಂದ್ರೆ ಅದಕ್ಕೆ ಆದ ಒಂದು ಅರ್ಥ ಇರುತ್ತೆ ಅಲ್ವಾ? ಹಾಗಾದ್ರೆ ಧ್ಯಾನ ಅಂದ್ರೆ ಏನು? ನೋಡಿ, ಧ್ಯಾನ ಅಂತಂದ್ರೆ ಚಿಂತನೆ ನಡೆಸೋದು. ಒಂದು ವಿಷಯವನ್ನ ಇಟ್ಕೊಂಡು ಏಕಾಗ್ರತೆಯಿಂದ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಆ ಒಂದು ವಿಷಯ ಬಗ್ಗೆ ಗಾಢವಾಗಿ ಚಿಂತನೆ ನಡೆಸಬೇಕು ನಾವು. ಇದು ಧ್ಯಾನ ಅಂದ್ರೆ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡೋದು ಅಷ್ಟೇ ಒಂದು ಧ್ಯಾನ ಅಲ್ಲ. ಪ್ರತಿದಿನ ನಾವು ಏನೆಲ್ಲ ಮಾಡ್ತೀವೋ, ಏನೆಲ್ಲ ಕೆಲಸಗಳನ್ನ ಮಾಡ್ತೀವೋ, ಮತ್ತೆ ದಿನನಿತ್ಯ ನಮ್ಮ ಆಕ್ಟಿವಿಟೀಸ್ ಎಲ್ಲ ಏನೆಲ್ಲ ಇರ್ತಾವೋ ಇವು ಎಲ್ಲವೂ ಕೂಡ ಧ್ಯಾನದಿಂದ ಕೂಡಿರ್ಬೇಕು. ಅಂದ್ರೆ ಎಲ್ಲವುಗಳ ಬಗ್ಗೆ ನಾವು ಚಿಂತನೆ ನಡೆಸಬೇಕು. ಯಾಕೆ ಚಿಂತನೆ ನಡೆಸಬೇಕು? ಹಲವಾರು ಜನ ಹೇಳ್ತಾ ಇರ್ತಾರೆ, ಧ್ಯಾನ ಅಂದ್ರೆ ಏನು ಯೋಚನೆ ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ ಅಂತ ಹೇಳಿ. ನೋಡಿ, ಈ ಧ್ಯಾನನ ಒಂದು ಸ್ವಲ್ಪ ಪಕ್ಕಕ್ಕಿಡಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಒಂದು ವಿಷಯದ ಬಗ್ಗೆ ನಾವು ಯಾಕೆ ಚಿಂತನೆ ನಡೆಸಬೇಕು ಪ್ರತಿನಿತ್ಯ? ಯಾಕಂದ್ರೆ ನೋಡಿ, ನಾವು ಒಳ್ಳೇದನ್ನು ಮಾಡ್ತಾ ಇರ್ತೀವಿ, ಕೆಟ್ಟದ್ದನ್ನು ಮಾಡ್ತಾ ಇರ್ತೀವಿ, ಒಳ್ಳೇದನ್ನು ಮಾತಾಡ್ತಾ ಇರ್ತೀವಿ, ಕೆಟ್ಟದ್ದನ್ನು ಮಾತಾಡ್ತಾ ಇರ್ತೀವಿ. ಕೆಲವೊಂದ್ಸಲ ನಮಗೆ ಒಳ್ಳೆ ಯೋಚನೆಗಳು ಬರ್ತವೆ, ಕೆಟ್ಟ ಯೋಚನೆಗಳು ಬರ್ತವೆ. ನಾವು ಯಾವಾಗ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡ್ತೀವೋ ಆಗ ನಮಗೆ ಒಳ್ಳೇದು ಸಿಗುತ್ತೆ, ಅಂದ್ರೆ ಸತ್ಯ ಸಿಗುತ್ತೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆ ಒಂದು ಕೆಲಸದ ಮೇಲೆ ಚಿಂತನೆ ನಡೆಸಿ ಅದನ್ನ ಮಾಡಿದ್ವಿ ಅಂತಂದ್ರೆ ಆ ಕೆಲಸ ನಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ನೋಡಿ, ನಾವು ಏನೆಲ್ಲ ಮಾತಾಡ್ತೀವೋ, ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡ್ತೀವೋ ಇವು ಎಲ್ಲವೂ ಕೂಡ ನಮ್ಮ ಒಂದು ಅಂತರಂಗಕ್ಕೆ ಪ್ರಭಾವ ಬೀರುತ್ತವೆ. ಫಸ್ಟ್ ನಾವು ಧ್ಯಾನವನ್ನ ಈ ರೀತಿಯಲ್ಲಿ ಉಪಯೋಗಿಸ್ಬೇಕು. ಹೊರಗಡೆ ಏನೆಲ್ಲ ಇದೆಯಲ್ವಾ ಅವುಗಳ ಬಗ್ಗೆ ಫಸ್ಟ್ ಚಿಂತನೆಯನ್ನ ನಡೆಸಬೇಕು. ಆಮೇಲೆ ನಮ್ಮ ಅಂತರಂಗಕ್ಕೆ ಖಂಡಿತವಾಗಿ ಒಂದು ಶಾಂತಿ, ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾವು ಹೊರಗಿನ ಬಗ್ಗೆನೇ ಯೋಚನೆ ಮಾಡಲಿಲ್ಲ ಅಂದ್ರೆ ನಮ್ಮ ಒಂದು ಬುದ್ಧಿಯನ್ನೇ ನಾವು ಕಟ್ ಮಾಡಿದ್ವಿ, ಬರೀ ಒಳಗಡೆನೆ ಯೋಚನೆ ಮಾಡಿದ್ವಿ ಅಂತಂದ್ರೆ ನಮ್ಮ ಒಳಗಡೆ ನಾವು ಎಷ್ಟಾದ್ರೂ ಯೋಚನೆ ಮಾಡಲಿ, ಆದರೆ ಹೊರಗಡೆ ಇರೋ ಒಂದು ವಿಷಯಗಳನ್ನ ನಾವು ಸರಿಯಾಗಿ ನಾವು ನಮ್ಮ ಅಂತರಂಗಕ್ಕೆ ಕಳಿಸ್ಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ಭಯ, ಆತಂಕ, ದುಃಖ ಸೃಷ್ಟಿ ಹಾಗೆ ಆಗುತ್ತೆ ಅಲ್ಲಿ. ಹಾಗಾಗಿ ಚಿಂತನೆ ನಡೆಸಬೇಕು. ಒಂದು ವಿಷಯದ ಬಗ್ಗೆ ಚಿಂತನೆ ನಡೆಸಬೇಕು. ಹಲವಾರು ಜನ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅಂತಂದ್ರೆ ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಆಗ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಒಳಗಡೆ ಏನೋ ಒಂದು ಬೆಳಕು ಬರುತ್ತೆ, ಏನೋ ಒಂದು ಶಾಂತಿ ಸಿಗುತ್ತೆ, ಅದೇ ಸತ್ಯ ಅಂತ ಹೇಳ್ತಾರೆ. ನೋಡಿ, ಅದೇ ಸತ್ಯ ಆಗಿದ್ರೆ, ಈಗ ಧ್ಯಾನದಲ್ಲಿ ಕೂತಾಗ ಏನೋ ಒಂದು ಅನುಭವ ಆಗುತ್ತೆ, ಏನೋ ಒಂದು ಮನಃಶಾಂತಿ ಸಿಗುತ್ತೆ ಅನ್ನೋದೇ ಸತ್ಯ ಆಗಿದ್ರೆ, ಸತ್ಯ ಅಂದ್ರೆ ಏನು? ಏನು ಬದಲಾಗದೆ ಇರೋದು. ಸತ್ಯ ಬದಲಾಗೋದಿಲ್ಲ. ನಮ್ಮ ಯೋಚನೆಗಳು ಬದಲಾಗ್ತವೆ, ನಾವು ಬದಲಾಗ್ತೀವಿ, ಸತ್ಯ ಬದಲಾಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಮನುಷ್ಯನ ಒಳಗಡೆನೆ ಸತ್ಯ ಇದೆ ಅಂತ ಹೇಳಿ. ಹಾಗಾಗಿನೇ ಧ್ಯಾನದಲ್ಲಿ ಒಂದು ಅದ್ಭುತವಾದ ಅನುಭವ ಆಗುತ್ತೆ, ಒಂದು ಬೆಳಕು ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಸತ್ಯ ಅದೇ ಆಗಿದ್ರೆ ಅದು ಎಷ್ಟು ನಿಮಿಷ ಆ ಒಂದು ಅನುಭವ ಆಗುತ್ತೆ ವ್ಯಕ್ತಿಗೆ, ಮತ್ತು ಅವನು ಪ್ರಾಪಂಚಿಕವಾಗಿ ಹೊರಗಡೆ ಬರಲೇಬೇಕಲ್ವಾ? ಪ್ರತಿದಿನ ಏನೆಲ್ಲ ಕೆಲಸ ಮಾಡ್ತಾನೋ ಅದನ್ನ ಮಾಡಲೇಬೇಕಲ್ವಾ? ಅಂದ್ರೆ ಇಲ್ಲಿ ಬದಲಾವಣೆ ಇದೆ. ಸತ್ಯ ಅನ್ನೋದು ಯಾವತ್ತಿಗೂ ಬದಲಾಗೋದಿಲ್ಲ. ನೋಡಿ, ಸುಮ್ಮನೆ ಕೂತ್ಕೊಂಡಾಗ ಏನೋ ಒಂಥರ ಶಾಂತಿ, ನೆಮ್ಮದಿ ಸಿಗುತ್ತೆ ಅನ್ನೋದು ಖಂಡಿತವಾಗಿಯೂ ನಿಜ. ಇವಾಗ ನೋಡಿ, ನೀರು ತುಂಬಾ ಕೊಳಕಾಗಿದ್ರೆ ಕೆಳಗಡೆ ಇರೋದು ಕಾಣೋದಿಲ್ಲ, ಅದು ಸ್ಪಷ್ಟವಾಗಿತ್ತು ಅಂತಂದ್ರೆ ನೀರಿನ ತಳದಲ್ಲಿ ಏನಿದೆಯೋ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಶಾಂತಗೊಳಿಸಿದಾಗ ಅಲ್ಲಿ ಏನೋ ಒಂದು ರೀತಿಯಾದ ಒಂದು ಪ್ರಶಾಂತತೆ ಸಿಕ್ಕೇ ಸಿಗುತ್ತೆ. ಆದರೆ
ಅದೇ ಸತ್ಯ ಅಲ್ಲ, ಅದೇ ಸತ್ಯ ಅಲ್ಲ. ಯಾಕಂದ್ರೆ ಅದೇ ಸತ್ಯ ಆಗಿದ್ರೆ ಯಾರೆಲ್ಲ ಆ ಒಂದು ಧ್ಯಾನದ ಆಳಕ್ಕೆ ಹೋಗ್ತಿದ್ರಲ್ವಾ, ಅವ್ರು ಯಾರು ಮತ್ತೆ ವಾಪಸ್ ಬರ್ತಾ ಇರಲಿಲ್ಲ. ಯಾಕಂದ್ರೆ ಸತ್ಯ ಅಂದ್ರೆ ಬದಲಾಗದೇ ಇರೋದು. ಇದನ್ನ ವ್ಯಕ್ತಿ ಒಂದು ಸ್ವಲ್ಪ ಸಮಯ ಅನುಭವಿಸಿ ಮತ್ತೆ ಅವನು ಹೊರಗಡೆ ಬರ್ತಾನೆ, ಊಟ ಮಾಡ್ತಾನೆ, ನಿದ್ದೆ ಮಾಡ್ತಾನೆ. ಸಾಮಾನ್ಯ ಜನರು ಹೇಗೆ ಬದುಕ್ತಾರೋ ಹಾಗೆ ಬದುಕೋಕೆ ಶುರು ಮಾಡ್ತಾನೆ. ಇದನ್ನ ತಪ್ಪಾಗಿ ಭಾವಿಸಬಾರ್ದು ನಾವು. ಅದೇ ಪರಮ ಸತ್ಯ ಅಂತ ಹೇಳಿ ಭಾವಿಸಬಾರ್ದು. ಧ್ಯಾನದಲ್ಲಿ ಶ್ರೇಷ್ಠವಾದ ಧ್ಯಾನ ಅಂತಂದ್ರೆ ಹೇಳ್ತೀನಿ ಕೇಳಿ. ನೋಡಿ, ನಮ್ಮ ಮನಸ್ಸು ಯಾವಾಗಲೂ ಅದಕ್ಕೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಅದಕ್ಕಾಗಿನೇ ಯಾವಾಗಲೂ ಅದು ಹುಡುಕ್ತಾ ಇರುತ್ತೆ. ನಾವು ಹೇಳ್ತೀವಿ ನೋಡಿ, ನಮ್ಮ ಮನಸ್ಸು ತುಂಬ ಚಂಚಲ ಅಂತ. ಯಾಕೆ ಅಂತಂದರೆ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕೇ ಬೇಕು. ಹಾಗಾಗಿನೇ ನಾವು ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತೀವಿ. ಆ ಕೆಲಸ ಮಾಡ್ತೀವಿ, ಮತ್ತೆ ಅದನ್ನು ಊಟ ಮಾಡ್ತೀವಿ, ಅವ್ರ ಹತ್ರ ಹೋಗಿರ್ತೀವಿ, ಇಲ್ಲ ಅವ್ರ ಜೊತೆಗಿದ್ರಷ್ಟೇ ನನಗೆ ಸಂತೋಷ ಸಿಗುತ್ತೆ ಅಂತ ಅನ್ಕೊತೀವಿ. ಹೀಗೆ ಹೊರಗಡೆ ಅದನ್ನು ಹುಡುಕ್ತಾ ಇರ್ತೀವಿ ಅಲ್ವಾ. ಏನಕ್ಕೆ ಅಂತ ಅಂದರೆ ನಮ್ಮ ಮನಸ್ಸು ಅದನ್ನು ಸದಾ ಬಯಸ್ತಾ ಇರುತ್ತೆ. ಬೇಕು, ಒಂದು ಆನಂದ ಬೇಕು, ಶಾಂತಿ ಬೇಕು ಅಂತ ಹೇಳಿ. ಈ ಒಂದು ಗಲಾಟೆ ನಿಲ್ಲಬೇಕು, ಮನಸ್ಸಿನ ಒಂದು ಗಲಾಟೆ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಶಾಶ್ವತವಾದ ಶಾಂತಿ, ನೆಮ್ಮದಿ ಸಿಗೋ ಒಂದು ಸತ್ಯ ಬೇಕು ಅದಕ್ಕೆ. ಹಾಗಾದ್ರೆ ಆ ಸತ್ಯ ಯಾವುದು? ನಮ್ಮ ಒಳಗಡೆ ಇರೋದಂತಕ್ಕೂ ಅಲ್ಲ ಅದು. ನಾನು ಅವಾಗಲೇ ಹೇಳ್ದಂಗೆ ಸತ್ಯ ಏನಾದರೂ ನಮ್ಮ ಒಳಗಡೆ ಇದ್ದಿದ್ರೆ ಅದು ಯಾವತ್ತಿಗೂ ಬದಲಾಗ್ತಾ ಇರ್ತಿರ್ಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅನುಭವ ಆಗುತ್ತೆ, ಶಾಂತಿ ಅನುಭವ ಆಗುತ್ತೆ ಅಂತಂದ್ರೆ ಅದು ಒಂದು ಮನಸ್ಸಿನ ಸ್ಥಿತಿ. ಆದರೆ ಸತ್ಯ ಅಲ್ಲ. ಪರಮ ಸತ್ಯ ಹೇಗೆ ಸಿಗುತ್ತೆ? ನಮ್ಮ ಮನಸ್ಸಿಗೆ ಅದನ್ನ ಹೇಗೆ ಪರಿಚಯ ಮಾಡಿಸೋದು? ನಮ್ಮ ಮನಸ್ಸಿನ ಎಲ್ಲಾ ಒಂದು ಗಲಾಟೆಗಳು ನಿಲ್ಬೇಕು ಅಂತಂದ್ರೆ ನಾವು ಯಾವ ರೀತಿ ಧ್ಯಾನ ಮಾಡಬೇಕು? ನಾವು ಈ ಒಂದು ಪ್ರಪಂಚದಲ್ಲಿ ಏನೇ ಮಾಡಲಿ, ನಾವು ಪರಿಪೂರ್ಣರಲ್ಲ, ಇಲ್ಲಿ ಸಂಪೂರ್ಣ ಜ್ಞಾನಿಗಳಲ್ಲ ಇಲ್ಲಿ ನಾವು. ಯಾಕೆಂದ್ರೆ ಬ್ರಹ್ಮಾಂಡ ತುಂಬಾನೇ ದೊಡ್ಡದಾಗಿದೆ. ಪೂರ್ತಿ ಬ್ರಹ್ಮಾಂಡವನ್ನ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯನೇ ಇಲ್ಲ. ಮತ್ತೆ ಮಳೆಯನ್ನು ಬರ್ಸೋಕ್ಕೂ ಕೂಡ ನಮಗೆ ಆಗೋದಿಲ್ಲ. ಮತ್ತೆ ಸೂರ್ಯ ನಮ್ಮ ಕೈಯಲ್ಲಿಲ್ಲ, ಹಗಲು ನಮ್ಮ ಕೈಯಲ್ಲಿಲ್ಲ, ರಾತ್ರಿ ನಮ್ಮ ಕೈಯಲ್ಲಿಲ್ಲ. ನಾವಿಲ್ಲಿ ಏನಂದ್ರೆ ಒಂದು ನಿರ್ಧಾರ ತಗೊಂಡು ಬದುಕ್ತಾ ಇದ್ದೀವಿ. ಬ್ರಹ್ಮಾಂಡವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವೊಬ್ರು ಅನ್ಕೊಂತಾರಲ್ವಾ, ನಾನೇ ದೇವರು, ಮನುಷ್ಯನೇ ದೇವರು ಅಂತ ಹೇಳಿ. ಅಂಥವ್ರು ಒಂದು ಸಲ ಬ್ರಹ್ಮಾಂಡವನ್ನ ನೋಡಿದ್ರೆ ಇದು ಯಾವುದು ಮನುಷ್ಯನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಹಾಗಾದ್ರೆ ಇವು ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ. ಹಾಗಾದ್ರೆ ಇವು ಯಾರ ಕೈಯಲ್ಲಿದ್ದಾವೆ? ಈ ಒಂದು ಪ್ರಕೃತಿಯನ್ನ ಯಾವುದು ನಡೆಸ್ತಾ ಇದೆ? ಭೂಮಿ ತಿರುಗ್ತಾ ಇದೆ, ಸೂರ್ಯನಿಂದ ಬೆಳಕು ಬರ್ತಾ ಇದೆ, ಮತ್ತೆ ಋತುಗಳು ಬದಲಾಗ್ತಾ ಇರ್ತವೆ, ಆಕಾಶದಿಂದ ಮಳೆ ಬೀಳ್ತಾ ಇರುತ್ತೆ. ಇವು ಎಲ್ಲವನ್ನು ಯಾರು ನಡೆಸ್ತಾ ಇದ್ದಾರೆ? ನಾವಂದ್ರೂ ನಡೆಸ್ತಾ ಇಲ್ಲ ಇದನ್ನ ಅಲ್ವಾ. ಹಾಗಾದ್ರೆ ಇವನ್ನ ಯಾವುದು ನಡೆಸ್ತಾ ಇದೆ? ಸ್ವಲ್ಪ ಯೋಚನೆ ಮಾಡಿ. ಇವಾಗ ಹೇಳ್ತಾರೆ ಕೆಲವೊಬ್ರು, ಸತ್ಯ ಅನ್ನೋದು ಒಂದಿದೆ, ಅದು ಮನುಷ್ಯನ ಒಳಗಡೆ ಇದೆ ಅಷ್ಟೇ ಹೇಳ್ತಾರೆ. ಬಟ್ ಅದಕ್ಕಿನ್ನ ಮೇಲೆ ಯೋಚನೆ ಮಾಡೋದಿಲ್ಲ, ಅದಕ್ಕಿನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋದಿಲ್ಲ. ಸತ್ಯ ಅನ್ನೋದು ಮನುಷ್ಯನ ಒಳಗಡೆ ಅಥವಾ ಯಾವುದೋ ಒಂದು ವಸ್ತುವಿನ ಒಳಗಡೆ ಅದು ಇರುವಂತದ್ದಲ್ಲ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸತ್ಯ ಗೊತ್ತಾಗಬೇಕು, ಅಂತಿಮವಾದ ಒಂದು ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಮನುಷ್ಯ ಯಾವಾಗಲೂ ತನ್ನ ಬಗ್ಗೆ ತಾನು ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಬ್ರಹ್ಮಾಂಡದ ಕಡೆಗೆ ಅವನ ಗಮನವನ್ನ ಹರಿಸಿದ್ರೆ ಅವನ ಒಂದು ಅಹಂಕಾರ ಎಲ್ಲ ಕರಗುತ್ತೆ. ಯಾಕಂದ್ರೆ ಅವನಿಗಿಂತ ಅದ್ಭುತವಾದ ಸೃಷ್ಟಿಗಳು ಈ ಒಂದು ಬ್ರಹ್ಮಾಂಡದಲ್ಲಿ ಇದಾವೆ. ಹಾಗಾದ್ರೆ ಇದ್ರ ಹಿಂದೆ ಯಾವ ಶಕ್ತಿ ಇದೆ? ಒಟ್ಟಿನಲ್ಲಿ ಒಂದು ಶಕ್ತಿ ಇದ್ದೇ ಇದೆ. ಇದು ಬ್ರಹ್ಮಾಂಡ ಹಾಗೆ ನಡೀತಾ ಇಲ್ಲ, ಸುಮ್ಮನೆ ನಡೀತಾ ಇಲ್ಲ, ಅದೇ ಆಗಿಲ್ಲ. ಕೆಲವರು ಹೇಳ್ತಾರೆ ಈ ಬ್ರಹ್ಮಾಂಡ ಯಾರು ನಡೆಸ್ತಾ ಇಲ್ಲ, ಅದು ತನ್ನಷ್ಟಕ್ಕೆ ತಾನೇ ಆಗಿದೆ, ಅದಷ್ಟಕ್ಕೆ ಅದೇ ನಡೀತಾ ಇದೆ ಅಂತ ಹೇಳಿ. ನೋಡಿ, ಸೂರ್ಯ ಬರ್ತಾ ಇದ್ದಾನೆ, ನಮಗೆ ಹಗಲು ರಾತ್ರಿ ಒಂದು ಅನುಭವಗಳು ಆಗ್ತಾ ಇದ್ದಾವೆ, ಋತುಗಳು ಬದಲಾಗ್ತಾ ಇದ್ದಾವೆ. ಇಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ನಾವು ನೋಡೋಕೆ ಆಗೋದಿಲ್ಲ, ಎಲ್ಲವೂ ಪ್ರಶಾಂತವಾಗಿ ನಡೀತಾ ಇದ್ದಾವೆ. ಇಲ್ಲಿ ಯಾಕೆ ಬದಲಾವಣೆ ನೋಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಈ ಇಡೀ ಒಂದು ಬ್ರಹ್ಮಾಂಡ ಒಂದು ಶಕ್ತಿಯ ಕಂಟ್ರೋಲಲ್ಲಿದೆ. ಇಲ್ಲ ಅಂತಂದ್ರೆ ಸೃಷ್ಟಿ ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಆಗಿರ್ತಿತ್ತು. ನೋಡಿ, ನೀವು ಯಾವುದೇ ವಸ್ತುವನ್ನ ನೋಡಿ, ನೀವು ಯಾವುದೇ ಒಂದು ಸಿಸ್ಟಮ್ ಅನ್ನ ನೋಡಿ, ನಿಮ್ಮ ಒಂದು ಮೊಬೈಲ್ ತಗೊಳ್ಳಿ ಅಥವಾ ನಿಮ್ಮ ಮನೇಲಿ ಯಾವುದೇ ವಸ್ತು ಇರಲಿ, ಒಂದು ಕಪ್ ಇರಲಿ, ಏನೇ ಇರಲಿ, ಅದರಲ್ಲಿ ಒಂದು ನಿಯಮ ಇದೆ ಅಂತಂದ್ರೆ ಇಲ್ಲಪ್ಪ ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ, ಅದಷ್ಟಕ್ಕೆ ಅದೇ ಆಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಾವು ಒಪ್ಕೊಂತೀವ? ನಮ್ಮ ಬುದ್ಧಿ ಒಪ್ಪುತ್ತಾ? ಅದನ್ನ ನಮ್ಮ ಮನಸ್ಸು ಒಪ್ಪುತ್ತಾ? ನಮ್ಮ ಅಂತರಾತ್ಮ ಒಪ್ಪುತ್ತಾ? ಖಂಡಿತ ಒಪ್ಪೋದಿಲ್ಲ. ಇಲ್ಲ, ಇದ್ರ ಹಿಂದೆ ಯಾರದೋ ಒಂದು ಕೈವಾಡ ಇದೆ, ಯಾರೋ ಇದನ್ನ ಮಾಡಿದ್ದಾರೆ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗುತ್ತೆ. ಹೀಗಿರುವಾಗ ಈ ಬ್ರಹ್ಮಾಂಡದಲ್ಲಿ ಸಾಕಷ್ಟು ನಿಯಮಗಳಿದಾವೆ. ಈ ಎಲ್ಲಾ ನಿಯಮಗಳನ್ನು ನೋಡಿದ್ರೆ
ಈ ನಿಯಮಗಳು ಇದಾವೆ ಅಂತಂದರೆ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದ್ದೇ ಇರುತ್ತೆ ಅಲ್ವಾ, ಒಂದು ಶಕ್ತಿ ಇದ್ದೇ ಇರುತ್ತೆ. ಆ ಒಂದು ಶಕ್ತಿಯನ್ನೇ ನಾವು ಭಗವಂತ, ದೇವರು, ಕೆಲವೊಬ್ರು ಅಲ್ಲ ಅಂತಾರೆ, ಇನ್ನು ಕೆಲವೊಬ್ರು ಯೆಹೋವ ಅಂತಾರೆ. ಒಟ್ಟಿನಲ್ಲಿ ಒಂದು ಶಕ್ತಿ ಇದೆ, ಬ್ರಹ್ಮಾಂಡವನ್ನು ನಡೆಸ್ತಾ ಇರೋ ಒಂದು ಶಕ್ತಿ ಇದೆ. ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಮ್ಮ ಮನಸ್ಸಿಗೆ ಈ ಒಂದು ಸತ್ಯ ಗೊತ್ತಾಗುತ್ತೋ, ಮನಸ್ಸಲ್ಲಿ ಏಳುವ ಅಲೆಗಳೆದ್ದು ಸೌಂಡ್ ಮಾಡ್ತಾ ಇರ್ತಾವಲ್ವ ನಿಮಗೆ, ಅದನ್ನ ಮಾಡು, ಇದನ್ನ ಮಾಡು, ಅದು ತಗೋ, ಇದು ತಗೋ, ಅವ್ರ ಹತ್ರ ಹೋಗು, ಇವ್ರ ಹತ್ರ ಹೋಗು, ಈ ಥರ ಮನಸ್ಸು ಯಾವಾಗಲೂ ಚಂಚಲ ಆಗ್ತಾ ಇರುತ್ತಲ್ವ. ಮನಸ್ಸಿನ ಅಲೆಗಳೆಲ್ಲ ಶಾಂತವಾಗ್ತವೆ ಯಾವಾಗ ನಾವು ನಮ್ಮ ಮನಸ್ಸಿಗೆ ಈ ಒಂದು ಸತ್ಯವನ್ನ ತಿಳಿಸಿದಾಗ. ಯಾಕಂದ್ರೆ ನೋಡಿ, ಅದು ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದಾವಲ್ವ, ವಸ್ತು ಇರಲಿ, ವ್ಯಕ್ತಿ ಇರಲಿ, ಯಾರೇ ಇರಲಿ, ನಾವು ಯಾವುದರಿಂದನೂ ಏನೋ ಒಂದು ಶಾಂತಿ ಪಡಿತೀವಿ, ನೆಮ್ಮದಿ ಪಡಿತೀವಿ, ಸುಖ ಪಡಿತೀವಿ ಅಂತಂದರೆ ಎಲ್ಲವೂ ಕ್ಷಣಿಕ. ವಸ್ತುಗಳು ಕಳೆದೋಗ್ತವೆ, ವ್ಯಕ್ತಿ ಕೂಡ ದೂರ ಆಗ್ತಾನೆ, ಎಲ್ಲವೂ ಕ್ಷಣಿಕ. ಆದರೆ ಆ ಒಂದು ಸತ್ಯ ಇದೆ ನೋಡಿ, ಭಗವಂತ ಅನ್ನೋ ಒಂದು ಸತ್ಯ ಇದೆ ಅಲ್ವಾ, ಅದು ಶಾಶ್ವತ, ಅದು ಬದಲಾಗದೆ ಇರೋದು. ಆ ಒಂದು ಶಕ್ತಿಯ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡುವುದು? ಆ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಅಂದರೆ ಹೇಗೆ ಧ್ಯಾನ ಮಾಡೋದು ನೋಡಿ. ಇದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ವ್ಯಕ್ತಿಯ ಒಂದು ದುರಾಸೆ, ಅವನ ಒಂದು ದುರಂಕಾರ ಎಲ್ಲವೂ ಇಲ್ಲಿ ನಾಶ ಆಗ್ತವೆ, ಅಂದರೆ ಕಡಿಮೆ ಆಗ್ತವೆ. ಹೇಗೆ? ಭಗವಂತನ ಧ್ಯಾನ ಮಾಡೋದ್ರಿಂದ. ಹೇಗೆ ಧ್ಯಾನ ಮಾಡೋದು ಅಂತಂದರೆ, ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಕಾಣ್ತಾ ಇದ್ದಾವಲ್ವಾ, ಅವು ಎಲ್ಲವನ್ನು ನೋಡಿ ಅವುಗಳ ಬಗ್ಗೆ ಯೋಚಿಸುವಂಥದ್ದು. ಪ್ರತಿಯೊಂದನ್ನು ಚಿಕ್ಕದಾಗಿದ್ರು ಕೂಡ, ನಿಮ್ಮ ಮನೆ ಮುಂದ್ಗಡೆ ಒಂದು ಗಿಡ ಬೆಳೆದಿದೆ, ಅದರಲ್ಲಿ ಒಂದು ಸಣ್ಣ ಹೂವು ಇದೆ ಅಂತಂದ್ರೆ ಆ ಹೂವನ್ನ ನೋಡಿ ಯೋಚನೆ ಮಾಡುವಂಥದ್ದು. ನೋಡಿ, ನಾವಲ್ಲಿ ನೆಟ್ಟಿದೀವಿ ಅಷ್ಟೇ, ಆದ್ರೆ ಅದನ್ನ ನಾವು ಕೈಯಾರೆ ಮಾಡಿಲ್ಲ, ಅದಕ್ಕೊಂದು ಶೇಪ್ ನಾವು ಕೊಟ್ಟಿಲ್ಲ, ಅದಕ್ಕೊಂದು ಬಣ್ಣ ನಾವು ಕೊಟ್ಟಿಲ್ಲ, ಅದಕ್ಕೊಂದು ಸೌಂದರ್ಯ ನಾವು ಕೊಟ್ಟಿಲ್ಲ. ಹಾಗಾದ್ರೆ ಹೇಗ್ ಬಂತು? ಭಗವಂತ ಕೊಟ್ಟಿದ್ದಾನೆ. ಆ ಹೂವನ್ನ ನೋಡಿ ಭಗವಂತನ ಜ್ಞಾನವನ್ನ, ಅವನ ಒಂದು ಸೌಂದರ್ಯವನ್ನ ನಾವು ಯೋಚಿಸ್ಬೇಕು, ಅಂದ್ರೆ ಗ್ರಹಿಸ್ಬೇಕು. ಆ ಹೂವೇ ದೇವರಲ್ಲ, ಅಂದ್ರೆ ಅದು ದೇವರ ಒಂದು ಸೃಷ್ಟಿ ಅಲ್ವಾ. ಇವಾಗ ನೋಡಿ, ಒಂದು ಪೇಂಟಿಂಗ್ ಅನ್ನ ನೋಡಿ ನಾವು ಎಷ್ಟು ಅದ್ಭುತ ಅಂತ ಹೇಳ್ತೀವಲ್ವಾ, ಮೈಯೆಲ್ಲ ರೋಮಾಂಚನ ಆಗ ನಮ್ಮಲ್ಲಿ ಇದನ್ನ ಯಾರು ಬಿಡಿಸಿದ್ದಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ನೋಡಿ. ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಏನೆಲ್ಲ ಇದಾವಲ್ವಾ, ಎಲ್ಲ ಸೃಷ್ಟಿಗಳನ್ನು ನೋಡಿ ಭಗವಂತನ ಜ್ಞಾನ, ಶಕ್ತಿ, ಮಹಿಮೆಯನ್ನು ನಾವು ನಮ್ಮ ಮನಸ್ಸಿಗೆ ಪರಿಚಯ ಮಾಡಿಸ್ತಾ ಹೋಗ್ಬೇಕು. ಇವಾಗ ಬಾಯಾರಿಕೆ ಆಗಿದೆ, ನಮಗೆ ನೀರು ಕುಡಿತಾ ಇದ್ದೀವಿ ಅಂತಂದ್ರೆ, ಆ ನೀರು ಕುಡಿತಾ ಇರುವಾಗ ಆ ಒಂದು ನೆಮ್ಮದಿ ಸಿಗುತ್ತೆ ನೋಡಿ. ಆ ಒಂದು ನೆಮ್ಮದಿಯಲ್ಲಿ ನಾವು ಭಗವಂತನ ಪ್ರೀತಿಯನ್ನ ಕಾಣೋಕೆ ಪ್ರಯತ್ನ ಪಡಬೇಕು ಅಲ್ವಾ. ನೀರನ್ನು ಸೃಷ್ಟಿ ಮಾಡಿದ್ದಾರು, ನಾವು ಸೃಷ್ಟಿ ಮಾಡಿಲ್ಲ. ನಮ್ಮ ದೇಹವನ್ನು ಸೃಷ್ಟಿ ಮಾಡಿದ್ದಾರು, ನಾವು ಸೃಷ್ಟಿ ಮಾಡಿಲ್ಲ. ಆ ಒಂದು ನಾವೇನು ಅನುಭವಿಸ್ತೀವಲ್ವಾ, ಊಟದಲ್ಲಾಗಲಿ ಎಲ್ಲಾದ್ರೂ ಆಗಲಿ, ಆ ಒಂದು ರುಚಿಯನ್ನ, ಆ ರುಚಿ ಸಿಗುವಂತೆ ನಮಗೆ ಮಾಡಿದ್ದಾರು ಭಗವಂತ, ದೇವರು. ಹೀಗೆ ಪ್ರತಿಯೊಂದರ ಬಗ್ಗೆ ಯೋಚಿಸ್ಬೇಕು. ಆಕಾಶ ನೋಡ್ಬೇಕು, ಸುಮ್ಮನೆ ಕೂತ್ಕೊಂಡು ಆಕಾಶ ನೋಡಿ, ಎಷ್ಟು ವಿಶಾಲವಾಗಿದೆ. ಭಗವಂತ ಎಷ್ಟು ಜ್ಞಾನಿ ಇರ್ಬೋದು, ಅವನ ಒಂದು ಶಕ್ತಿ ಎಷ್ಟಿರ್ಬೋದು. ನಮ್ಮ ಕಣ್ಣುಗಳು ಎಲ್ಲಿ ತನಕ ದೂರ ಹೋಗ್ತಾವೋ ಅಷ್ಟೆಲ್ಲ ಆಕಾಶ ಹರಡಿದೆ, ಅದಕ್ಕೆ ಎಂಡ್ ಅನ್ನೋದೇ ನಮಗೆ ಕಾಣ್ತಾ ಇಲ್ಲ. ಅಂದ್ರೆ ಭಗವಂತ ಎಷ್ಟು ಶಕ್ತಿಶಾಲಿ ಇರ್ಬೋದು. ಮತ್ತೆ ಸೂರ್ಯನನ್ನ ನೋಡಿ, ಏನಾದ್ರು ಒಂದು ಸ್ವಲ್ಪ ಸೂರ್ಯ ಮುಂದೆ ಬಂದಿದ್ರೆ ಭೂಮಿಲಿರೋ ಎಲ್ಲ ಜೀವರಾಶಿಗಳು ಸುಟ್ಟೋಗ್ಬಿಡ್ತಿದ್ವು. ಸ್ವಲ್ಪ ಹಿಂದೆ ಹೋಗಿದ್ರೆ ಚಳಿಗೆ ಕೂಡ ಎಲ್ಲ ನಾಶ ಆಗಿರೋದು. ಆದ್ರೆ ಅದು ಯಾವುದೂ ಆಗದೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಬೆಳಕು ಬರೋ ತರ ಅದು ಕೆಲಸ ಮಾಡ್ತಾ ಇದೆ. ಅಂದ್ರೆ ಭಗವಂತ ಅದನ್ನು ಎಷ್ಟು ಜ್ಞಾನದಿಂದ ಅದನ್ನ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ನೋಡಿ, ಇವಾಗ ಪ್ರವಾಸಕ್ಕೆಲ್ಲ ಹೋಗ್ತಾ ಇರ್ತಾರೆ ತುಂಬಾ ಜನ. ಅಲ್ಲಿ ಕೆಲವೊಬ್ರು ಸಮುದ್ರಕ್ಕೆ ಹೋಗ್ತಾರೆ, ಬೆಟ್ಟ ಗುಡ್ಡಕ್ಕೆಲ್ಲ ಹೋಗ್ತಾರೆ. ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ಸೆಲ್ಫಿ ತಗೊಳ್ಳೋ ಬದಲು ಆ ಒಂದು ಸೃಷ್ಟಿಯ ಸೌಂದರ್ಯವನ್ನ ನೋಡ್ಬೇಕು, ನೋಡಿ ಅದ್ರ ಬಗ್ಗೆ ಯೋಚಿಸ್ಬೇಕು. ಇವಾಗ ನೋಡಿ, ನಿಮ್ಮ ಮುಂದೆ ಒಂದು ಸಮುದ್ರ ಇದೆ, ನೀವಲ್ಲಿ ಕೂತ್ಕೊಂಡಿದ್ದೀರ ಅಂತ ಅನ್ಕೊಳ್ಳಿ. ಸಮುದ್ರ ನೋಡ್ತಾ ನೀವು ಆ ಒಂದು ಸಮುದ್ರನ ಸೃಷ್ಟಿ ಮಾಡಿರುವ ಭಗವಂತನ ಒಂದು ಜ್ಞಾನವನ್ನ, ಶಕ್ತಿಯನ್ನ ಅರಿಯೋದಕ್ಕೆ ಪ್ರಯತ್ನ ಪಡಬೇಕು. ಸಮುದ್ರ ಎಷ್ಟು ವಿಶಾಲವಾಗಿದೆ, ಮತ್ತೆ ಸಮುದ್ರದಲ್ಲಿರೋ ಮೀನುಗಳು ಎಷ್ಟು ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ನೋಡಿ. ಭಗವಂತನ ಸನ್ನಿಧಿಯಲ್ಲಿ ಇರೋದು ಅಂದ್ರೆ ಇದೇನೆ. ಏನಿಲ್ಲ, ನಿಮ್ಗೆ ಸುಮ್ಮನೆ ಒಂದು ಯಾವುದೋ ಒಂದು ನದಿ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಂಡು ಸುತ್ತಮುತ್ತ ನೋಡ್ತಾ ಇರಿ ಅಷ್ಟೇ. ಹಕ್ಕಿಗಳು ಹಾರಾಡ್ತಾ ಇರ್ತವೆ, ಬೆಟ್ಟ ಗುಡ್ಡ ಇರುತ್ತೆ, ಒಂದ್ಗಡೆ ನೀರು ಹರಿತಾ ಇರುತ್ತೆ. ಆ ಒಂದು ಎಲ್ಲಾ ಸೌಂದರ್ಯವನ್ನ ಅನುಭವಿಸಿ, ಈ ಒಂದು ಸೌಂದರ್ಯವನ್ನ ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿಯನ್ನ ಧ್ಯಾನಿಸಿ.
ಹೇಗೆ ಧ್ಯಾನಿಸುವುದು, ಇವುಗಳ ಬಗ್ಗೆ ಯೋಚಿಸುವುದು. ನೋಡಿ, ಹೀಗೆ ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಮಾಡ್ತಾ ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ನಮಗೆ ಭಗವಂತ ಎಷ್ಟು ಶಕ್ತಿ ಉಳ್ಳವನು, ಜ್ಞಾನ ಉಳ್ಳವನು, ಪ್ರೀತಿ ಉಳ್ಳವನು, ಕರುಣೆ ಉಳ್ಳವನು ಅಂತ ನಮಗೆ ಗೊತ್ತಾಗುತ್ತೆ. ಇದೇ ನಿಜವಾದ ಧ್ಯಾನ. ಈ ಧ್ಯಾನದ ಮುಂದೆ ಯಾವ ಧ್ಯಾನನೂ ಇಲ್ಲ. ನೀವು ಯಾವುದೆಲ್ಲ ಮಾಡ್ತಿರಲ್ವ ಮಾನಸಿಕವಾಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು, ಇದು ಮಾಡೋದು, ಇದು ಕ್ಷಣಿಕ ಮಾತ್ರ. ನಿಮಗೆ ಒಂದು ಸ್ವಲ್ಪ ಸಮಯ ನೀವು ಸ್ವಲ್ಪ ಶಾಂತ ರೀತಿಯಿಂದ ಇರ್ತೀರ. ಬಟ್ ಈ ರೀತಿಯಾದ ಭಗವಂತನ ಧ್ಯಾನ ಅನ್ನೋದೇನಿದೆಯಲ್ವಾ, ಇದು ಲೈಫ್ ಲಾಂಗ್. ಬದುಕಿರುವಾಗಲೂ ನೀವು ಶಾಂತವಾಗಿರ್ತೀರ, ಮತ್ತೆ ಮರಣದ ನಂತರನೂ ಕೂಡ ನೀವು, ಯಾಕಂದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತಂದರೆ, ಈ ಸೃಷ್ಟಿಯನ್ನು ನೋಡಿ ನೀವು ಚಿಂತನೆ ಮಾಡಿರ್ತೀರ, ಭಗವಂತನ ಧ್ಯಾನ ಮಾಡಿರ್ತೀರ, ಅವನ ಮೇಲೆ ನಿಮಗೆ ಪ್ರೀತಿ ಅನ್ನೋದು ಹುಟ್ಟಿರುತ್ತೆ. ಪ್ರೀತಿ ಅನ್ನೋದು ಹುಟ್ಟಿದಾಗ ಭಗವಂತನ ಹತ್ರ ಹೋಗ್ತೀವಿ ಅನ್ನೋದು ಒಂದು ತುಂಬ ಸಂತೋಷವಾದ ಒಂದು ವಿಷಯ ಅಲ್ವಾ ಅದು. ಅಪ್ಪ, ಇಷ್ಟು ದೊಡ್ಡ ಸೃಷ್ಟಿಯನ್ನು ಸೃಷ್ಟಿ ಮಾಡಿರೋ ಭಗವಂತನ ನಾನು ಮೀಟ್ ಆಗ್ತಾ ಇದ್ದೀನಿ ಅಂದರೆ ಮರಣದ ನಂತರ ಭಗವಂತನ ನಂತರ ಇರ್ತೀನಿ ಅಂತಂದರೆ ಇದು ತುಂಬ ದೊಡ್ಡ ಆನಂದ. ಇದು ಆನಂದ. ಇಲ್ಲಿ ಸಾವಿಗೂ ವ್ಯಕ್ತಿ ಹೆದರೋದಿಲ್ಲ, ಸಾವು ಕೂಡ ಮನುಷ್ಯನನ್ನ ಹೆದರಿಸೋಕೆ ಆಗೋದಿಲ್ಲ. ಯಾಕಂದ್ರೆ ಇಂಥ ಒಂದು ಧ್ಯಾನಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ, ಶಕ್ತಿ ಇದೆ. ನೋಡಿ, ಇದು ಯಾವುದು ಕಾಲ್ಪನಿಕ ಅಲ್ಲ, ಇದು ಕಾಲ್ಪನಿಕ ಅಲ್ಲ, ಕಣ್ಣಿಗೆ ಕಾಣ್ತಾ ಇರೋದೇ, ಎಲ್ಲವೂ ವಾಸ್ತವ. ಮತ್ತೆ ಇನ್ನೊಂದೇನಂದ್ರೆ, ನಾನು ಹೇಳಿದ ಸ್ನೇಹಿತರೆ, ಇದ್ದದ್ದನ್ನ ಇದ್ದ ಹಾಗೆ ನೋಡಿ. ಕೆಲವೊಬ್ರು ಮಾಯೆ ಅದು ಇದು ಅಂತ ಹೇಳ್ತಾರೆ. ಇನ್ನು ಕಣ್ಣಿಗೆ ಕಾಣೋದೆಲ್ಲ ಮಾಯೆ, ನೀವು ಹೊರಗಡೆ ನೋಡಲೇಬೇಡಿ, ಬರೀ ನಿಮ್ಮ ಒಳಗಡೆ ನೋಡಿ ಅಂತ ಹೇಳ್ತಾರೆ. ಭಗವಂತ ಒಂದನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನಾವು. ನೋಡಿ, ಕೆಲವೊಬ್ಬರು ಇಡೀ ಸೃಷ್ಟಿಯನ್ನೇ ಮಾಯೆ ಅಂತ ಹೇಳೋದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ನೆಗ್ಲೆಕ್ಟ್ ಮಾಡ್ತಾ ಇರೋದು ಸೃಷ್ಟಿಯನ್ನಲ್ಲ, ಭಗವಂತನನ್ನು. ಯಾಕಂದರೆ ಭಗವಂತನನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಯನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಭಗವಂತನನ್ನು ಕೂಡ ಅವರು ನೆಗ್ಲೆಕ್ಟ್ ಮಾಡ್ದಂಗೆ. ಇದು ಅಂದರೆ ತುಂಬ ಮನುಷ್ಯ ತನಗೆ ತಾನೇ ಮಾಡಿಕೊಳ್ಳೋ ಒಂದು ದೊಡ್ಡ ದ್ರೋಹ, ಇದು ಅನ್ಯಾಯ. ಹಾಗಾಗಿ ಯಾವುದನ್ನು ನಿರಾಕರಿಸಬಾರ್ದು. ನೋಡಿ, ಪ್ರತಿದಿನ ಇದು ಮಾಡುವಂಥ ಧ್ಯಾನ, ಇದು ಭಗವಂತನ ಧ್ಯಾನ. ನಿಮ್ಗೆ ಯಾವುದೇ ಕ್ಲಾಸಸ್ ಬೇಕಾಗಿಲ್ಲ. ಇದಕ್ಕೆ ಏನು ಅಂದರೆ ಒಂದು ಹಂಬಲ ಬೇಕು ಅಷ್ಟೇ. ಭಗವಂತನ ಮೇಲೆ ಒಂದು ಪ್ರೀತಿ ಇರೋ ಒಂದು ಹಂಬಲ ಬೇಕು, ಅವನ ಮೇಲೆ ಭಕ್ತಿ ಇರಬೇಕು, ಭಗವಂತನ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋ ಒಂದು ಹೃದಯದ ಹಂಬಲ ಇರಬೇಕು ಇದಕ್ಕೆ.